ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹುಲ್ಲಿನ ರಾಶಿ ಒಣಗಿ ಹೋಗಿತ್ತು. ಒಂದೇ ಒಂದು ಕಡ್ಡಿಗಿರಿದ್ರೆ ಸಾಕು ಎಲ್ಲ ಹತ್ಕೊಂಡು ಉರಿದು ಬೂದಿ ಆಗ್ಬಿಡ್ತಿತ್ತು. ಆ ಟೈಮ್ ಈಗ ಬಂದಿದೆ. ಕರ್ನಾಟಕದಲ್ಲಿ ಬೆಂಕಿ ಹಚ್ಚೋದಕ್ಕೆ ದೆಹಲಿಯಲ್ಲಿ ಕಡ್ಡಿಗೀರೋಕೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗಿದ್ದಾರೆ. ಸೊ 24 ಗಂಟೆಯಲ್ಲಿ ಯಾವಾಗ ಏನು ಬೇಕಾದರೂ ಆಗಿಬಿಡಬಹುದು. ರಾಜಕೀಯದಲ್ಲಿ CM ಹಾಗೂ DCMಗಳ ತಲೆದಂಡವೂ ಕೂಡ ಸಂಭವಿಸಬಹುದು. ಅಷ್ಟಕ್ಕೂ ಏನಾಗ್ತಿದೆ ಹಾಗಾದರೆ ರಾಜ್ಯ ರಾಜಕೀಯದಲ್ಲಿ? ದಿಢೀರಂತ ರಾಜ್ಯ ಕಾಂಗ್ರೆಸ್ ನಾಯಕರು ಡೆಲ್ಲಿ ಅಂತ ಓಡ್ತಿರೋದು ಯಾಕೆ? ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ತುಂಬ ಅರ್ಜೆಂಟಾಗಿ ಬದಲಾವಣೆ ಆಗಬೇಕು. ತಾವು ಮಾಡಿರೋ ತಪ್ಪನ್ನು ಸರಿ ಮಾಡಿಕೊಂಡು ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು ಅಂದರೆ ಬದಲಾವಣೆ ಅನ್ನೋದು ಅನಿವಾರ್ಯ. ಸಿದ್ದರಾಮಯ್ಯ ಅವರಿಗೆ ಇಂಥ ರಾಜಕೀಯಗಳು ಹೊಸದೇನಲ್ಲ ಬಿಡಿ. ಮಾಡೋದೆಲ್ಲ ಮಾಡಿ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ತಮ್ಮದೇನು ತಪ್ಪಿಲ್ಲ ಅಂತ ಹೇಳಿಕೊಂಡು ಒಂದಷ್ಟು ಅಧಿಕಾರಿಗಳನ್ನು ಕೈ ಬಿಡೋ ಕೆಲಸ ಮಾಡಿದ್ರು. ಮೊದಲನೇದಾಗಿ ರಾಜಕೀಯ ಕಾರ್ಯದರ್ಶಿಯನ್ನು ಕೈಬಿಟ್ರು. ಇಂಟೆಲಿಜೆನ್ಸ್ ಚೀಫ್ ಅವರನ್ನು ಬಿಟ್ಟಾಯಿತು. ಅನೇಕ ಅಧಿಕಾರಿಗಳ ಸಸ್ಪೆನ್ಷನ್ ಕೂಡ ಆಯಿತು. ಆದರೂ ಆ ಕಲೆ 11 ಸಾವಿನ ಕಲೆ ಮಾತ್ರ ಹೋಗಲೇ ಇಲ್ಲ. ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಮಾನವನ್ನ ಇದು ಹರಾಜು ಹಾಕ್ತಾ ಇದೆ. ಅದನ್ನು ಅಳಿಸೋದು ಹೇಗೆ ಹಾಗಾದರೆ? ಕಾಂಗ್ರೆಸ್ ಹೈಕಮಾಂಡ್ಗೂ ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ಸೊ ಈಗ ಕಾಂಗ್ರೆಸ್ ಸಂಪುಟ ಪುನರ್ರಚನೆಗೆ ಕೈ ಹಾಕಿ ಹೊಸಬರನ್ನು ಕರೆದುಕೊಂಡು ಬಂದರೆ ಈ ಕೇಸನ್ನು ಡೈವರ್ಟ್ ಮಾಡಬಹುದು, ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಕಳೆದ 1 ವರ್ಷದಿಂದ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನು ಕೇಳ್ತಾನೆ ಇದ್ರು. ಆದರೆ ಅದು ಹೈಕಮಾಂಡ್ ಕೈಯಲ್ಲಿ ಹಾಗೆ ಉಳಿದುಕೊಂಡಿತ್ತು. ಆದರೆ ಈ ಸಲ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಭರವಸೆ ಕೊಟ್ಟಿದೆ. ಅದಕ್ಕಾಗಿಯೇ DKಶಿ ಈಗಾಗಲೇ ದೆಹಲಿಗೆ ಫ್ಲೈಟ್ ಎತ್ಕೊಂಡು ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹೈಕಮಾಂಡ್ನವ್ರು ಕರೆದಿದ್ದಾರೆ CM ಅವರನ್ನು, DCM ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ನಮಗೇನು ಗೊತ್ತಾಗತ್ರಿ? ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾನು. ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ. ಇಲ್ಲ, ಮೊದಲು ಹೇಳಿದ್ವಿ, ಪದೇ ಹೇಳಿದೀವಿ. ಮಂತ್ರಿ ಮಂಡಲ ವಿಸ್ತರಣೆ ಮಾಡಿದೆವು. ಅಧಿಕಾರಿ ಇರೋದು CM ಅವ್ರಿಗೆ, ರಾಜ್ಯಾಧ್ಯಕ್ಷಗೆ, ಹೈಕಮಾಂಡ್ಗೆ. ಹೆಂಗಾರ ಅವ್ರು ಬಂದಿದ್ದಾರೆ, ಅವ್ರನ್ನ ಒಂದು ಮಾತು ಕೇಳಿದ್ರೆ ಬೆಟ್ರ್ ಅಂದ್ರೆ ಅವ್ರು ಹೇಳ್ತಾರಂತ ಅದ್ರ ಬಗ್ಗೆ. ಇಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಅದು ಮಾಡೋರು ಆ ಮಟ್ಟದಲ್ಲಿ ಮಾತ್ರ. ಇಲ್ಲ, ಮೊದಲು ಹೇಳಿದ್ವಿ, ಪದೇ ಹೇಳಿದೀವಿ. ನೋಡಿ, ಇವತ್ತು ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ಇವರಾಗಿನೇ ಅದ್ರ ವಿವರಣೆ ಕೊಡುವಂಥದ್ದಾಗ್ಬೋದು. ಏನೇನಾಗಿದೆ ಅಂತ ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ಗಿರಚನೆ ಅದೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಬಿಟ್ಟಿರುವಂಥದ್ದು. ಯಾವುದು ಗೊಂದಲ ಏನಿಲ್ಲ, ತಿಳಿಸೋದು. 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ. ಅದು ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ ಇದ್ದಾರೆ. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ಪೈಪೋಟಿ ಬರ್ತದೆ. CMಗೆ ಡೈರೆಕ್ಷನ್ ಕೊಟ್ಟು ಓಲ್ಡ್ ಮಾಡಿಸಿರುವ AICC ನಾಯಕರು ಅಂತ ಚರ್ಚೆ. ನೋಡಿ, ಯಾವಾಗಲೂ ಗೊಂದಲ ಸೃಷ್ಟಿಯಾದಾಗ ಹೋಲ್ಡ್ ಮಾಡಿಸಿರಲ್ಲ, ಸ್ವಲ್ಪ ಚರ್ಚೆ ಮಾಡೋಣ. ಅವತ್ತು ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನಡುವೆ CM ಕುರ್ಚಿಗಾಗಿ ಗಲಾಟೆ ನಡೆದಾಗ ನವೆಂಬರ್ 15 ಒಳಗೆ ಮುಖ್ಯಮಂತ್ರಿಯಾಗಿ DKಶಿಯನ್ನ ಕೂರಿಸ್ತೀವಿ ಅನ್ನೋ ಭರವಸೆಯನ್ನ ಸೋನಿಯಾ ಗಾಂಧಿ, ಪ್ರಿಯಾಂಕ್ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. 2023ರಲ್ಲೇ ಆದಂತಹ ತೀರ್ಮಾನ ಇದು. ಆ ಕಾರಣಕ್ಕೆ ನವೆಂಬರ್ನಲ್ಲಿ CM ಬದಲಾವಣೆ ಆಗಬೇಕು ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. DKಶಿ ಅವರ ಆಪ್ತ ವಲಯದಲ್ಲೂ ಕೂಡ ಈ ಮಾತು ಕೇಳಿ ಬರ್ತಾ ಇದೆ. ನವೆಂಬರ್ನಲ್ಲಿ ಬದಲಾವಣೆ ಇದೆ, ಆದರೆ ಅದಕ್ಕೂ ಮುಂಚೆ ಜೂನ್ನಲ್ಲಿಯೇ ಸಂಪುಟ ಪುನರ್ರಚನೆಗೆ ಅನುಮತಿ ಕೊಡುತ್ತಾ ಹೈಕಮಾಂಡ್? ಇದು ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂದರೆ ಕಳೆದ 1 ವಾರದಲ್ಲಿ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ.
ಕಾಂಗ್ರೆಸ್ ಪಕ್ಷಕ್ಕೆ. ಇದು ನ್ಯಾಷನಲ್ ಲೆವೆಲ್ನಲ್ಲಿ ಎದ್ದು ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಒಳ ಜಗಳ ಇಲ್ಲಿ ಒಳ ಜಗಳ ಆಗಿ ಉಳಿದಿಲ್ಲ, ಎಲ್ಲರ ಕಣ್ಣಿಗೂ ಬಿದ್ದಾಗಿದೆ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಗೆ ಅನುಮತಿ ಕೊಟ್ಟರು ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಈಗ ಕೈ ಬಿಟ್ಟರೆ ಯಾರನ್ನ ಅಂತ ಕೈ ಬಿಡ್ತಾರೆ? ಒಂದು ಕಡೆ ಸಿದ್ದರಾಮಯ್ಯ ಅವ್ರ ಬಣ, ಇನ್ನೊಂದು ಕಡೆ DK ಶಿ ಅವ್ರ ಬಣ, ಮತ್ತೊಂದು ಕಡೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲಿಗರು ಕೂಡ ಇದ್ದಾರೆ. ಯಾರನ್ನ ಕೂಡ ಕೈ ಬಿಟ್ಟರು ಇನ್ನೊಬ್ರು ಸುಮ್ಮನೆ ಕೂರೋದಿಲ್ಲ, ಇದಂತೂ ಗ್ಯಾರಂಟಿ. ಹೀಗಾಗಿ ಕಾಲ್ ತುಳಿತದ ನೆಪ ಇಟ್ಕೊಂಡು ಸಂಪುಟ ವಿಸ್ತರಣೆಗೆ ಕೈ ಹಾಕುವ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರ ಬಣ ಈ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದಿಡ್ತಾ ಇದ್ದಾರೆ. ಓವರ್ ಆರ್ಡರಿಂಗ್ ಆಗಬೇಕು ಇಡೀ ಸರ್ಕಾರ ಮತ್ತು ಪಕ್ಷದ್ದು ಅಂತ. ಇತ್ಲಾಗ ಇನ್ನೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಸತೀಶ್ ಜಾರಕಿಹೊಳಿ 6 ತಿಂಗಳಿಂದ ಬೇಡಿಕೆ ಇಡ್ತಾ ಇದ್ದಾರೆ. ಹೈಕಮಾಂಡ್ ಅದಕ್ಕೀಗ ಒಪ್ಪುತ್ತಾರಾ? ತುಂಬ ಪ್ರಶ್ನೆಗಳಿದೆ. ಇಲ್ಲಿ ಸಮಸ್ಯೆ ಏನಂದರೆ CM, DCM ಹಾಗೂ ಹೋಮ್ ಮಿನಿಸ್ಟರ್ 3 ಜನರ ಮೇಲೆ ಆರೋಪ ಬಂದಿದೆ. ಯಾಕಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ತೀವ್ರವಾದಂತಹ ಆಸಕ್ತಿಯನ್ನು ತೋರಿಸಿದ್ರು ಅನ್ನೋದರಲ್ಲಿ ಡೌಟೇ ಇಲ್ಲ. ಹಂಗೆ ಲೆಕ್ಕ ಹಾಕೋಕೆ ಹೋದರೆ CM ಹಾಗೂ DCM ಅವರನ್ನೇ ಈಗ ಬದಲು ಮಾಡಬೇಕಿದೆ ರಾಹುಲ್ ಗಾಂಧಿ ಅವರು. ಜೂನ್ 11ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ. ಈ ಮೀಟಿಂಗ್ ನಂತರ ಸುಮಾರು 10 ಸಚಿವರನ್ನು ಕೈಬಿಟ್ಟು ಅವರ ಜಾಗದಲ್ಲಿ ಬೇರೆಯವರನ್ನು ಕೂರಿಸಬಹುದು ಅನ್ನೋದು ಸದ್ಯದ ಮಾಹಿತಿ. ಕೆಲ ಸಚಿವರು ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಆರೋಪ ಇದೆಯಂತೆ, ಅವರನ್ನು ಬದಲಾಯಿಸಬಹುದು ಅನ್ನೋ ಮಾತುಗಳು ಕೇಳಿಬರ್ತಿದೆ. ಇದೊಳ್ಳೆ ಕತೆ ಆಯಿತು ನೋಡಿ. ಮನೆಯಲ್ಲಿ ಕರೆಂಟೇ ಕೊಡದೆ TV ಯಾಕೆ ಹಾಕಿಲ್ಲ ಅಂದರೆ ಹೆಂಗೆ ಸ್ವಾಮಿ? ಹಾಗೆ ಶಾಸಕರಿಗೆ ಅನುದಾನವೇ ಕೊಡದೆ ಕೆಲಸ ಮಾಡಿಲ್ಲ ಅಂದರೆ ಹೇಗೆ ಹೇಳಿ? ಸ್ಪೀಕರ್ ಹಾಗೂ ಸಭಾಪತಿಗಳನ್ನು ಕೂಡ ಬದಲಾವಣೆ ಮಾಡೋ ಸಾಧ್ಯತೆ ಇದೆಯಂತೆ. UT ಖಾದರ್ ಅವರಿಗೆ ಆಗ ಸಚಿವ ಸ್ಥಾನ ಸಿಗಲೂಬಹುದು. ಹೀಗೆ ಒಂದಷ್ಟು ಬದಲಾವಣೆ ಮಾಡಿ ಹೇಗಾದರೂ ಕಾಲ್ ತುಳಿತದ ಘಟನೆಯನ್ನು ಮರೆಸುವಂತಹ ಯೋಚನೆಯಲ್ಲಿದೆ ಕಾಂಗ್ರೆಸ್. ದಿಢೀರಂತ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ದೆಹಲಿಗೆ ಹಾರು ಹೋಗಿದ್ದಾರೆ. ಅವರ ಸ್ಥಾನವನ್ನು ಬದಲಾಯಿಸುವ ಪ್ಲಾನ್ ಏನಾದರೂ ಇದೆಯಾ ಗೊತ್ತಿಲ್ಲ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಆಗಲೇ ಹೇಳ್ದಂಗೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಿದ್ದಾರೆ. ಇತ್ತ DK ಶಿ ಇನ್ನು 3 ತಿಂಗಳಲ್ಲಿ ನಮಗೆ ಕುರ್ಚಿ ಅಂತಿದ್ದಾರೆ. ಈಗ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾವ ಕ್ಷಣದಲ್ಲಿ ಏನು ನಡೆದ್ರೂ ಆಶ್ಚರ್ಯ ಅಂತೂ ಖಂಡಿತ ಇಲ್ಲ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.